ಇನ್ನು ಬಳ್ಳಾರಿ ಫೈರಿಂಗ್ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ಜನಾರ್ದನ ರೆಡ್ಡಿ ಸಮ್ಮುಖದಲ್ಲಿ ಮಹಜರು ಕಾರ್ಯ ಆರಂಭವಾಗಿದೆ. ರೆಡ್ಡಿ ಜೊತೆಯಲ್ಲೇ ಮಹಜರನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಗಲಭೆ ಸ್ಥಳದಲ್ಲೇ ಪೊಲೀಸರಿಂದ ಮಹಜರು ಕಾರ್ಯ ನಡೀತಾ ಇರುವಂತದ್ದು. ಹತ್ಯೆ ಬೆದರಿಕೆ ಆರೋಪ ಮಾಡಿದ್ರು ಒಂದು ಕಡೆ ಜನಾರ್ದನ ರೆಡ್ಡಿ. ಹಾಗಾಗಿ ನನಗಾಗ್ಲಿ ನನ್ನ ಕುಟುಂಬಕ್ಕಾಗ್ಲಿ ಸೇಫ್ಟಿ ಇಲ್ಲ, ಇದು ಬೇಕು ಅಂತ ಪೂರ್ವ ನಿಯೋಜಿತ ಉದ್ದೇಶ, ಕೊಲೆ ಮಾಡುವಂತಹ ಉದ್ದೇಶ ಅವರಲ್ಲಿತ್ತು. ಹಾಗಾಗಿ Z+ ಭದ್ರತೆ ಕೂಡ ನನಗೆ ಬೇಕು ಅಂತ ಹೇಳಿದ್ರು. ಇದೆಲ್ಲದರ ಮಧ್ಯೆ ಇದೀಗ ಏನು ಈ ಫೈರಿಂಗ್ ನಡೀತಲ್ಲ, ಆ ಪ್ರಕರಣದ ದಿನದ ಒಂದು ವಿಚಾರದ ಕುರಿತು ಸುದೀರ್ಘವಾಗಿ ತನಿಖೆ ನಡೀತಾ ಇದೆ. ಹೀಗಾಗಿ ಪ್ರಕರಣದ ತನಿಖೆ ಚುರುಕಾಗಿದ್ದು ಜನಾರ್ದನ ರೆಡ್ಡಿ ಸಮ್ಮುಖದಲ್ಲಿ ಮಹಜರು ಕಾರ್ಯ ಆ ಸ್ಥಳದಲ್ಲೇ ನಡೀತಾ ಇರುವಂಥದ್ದು. ರೆಡ್ಡಿ ಜೊತೆಯಲ್ಲೇ ಮಹಜರು ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಗಲಭೆ ನಡೆದಂತಹ ಸ್ಥಳದಿಂದ ಪೊಲೀಸರಿಂದ ಮಹಜರು ಕಾರ್ಯ ಆರಂಭವಾಗಿದೆ. ಹತ್ಯೆ ಬೆದರಿಕೆ ಆರೋಪ ಮಾಡಿದ್ರು ಒಂದು ಕಡೆ ಜನಾರ್ದನ ರೆಡ್ಡಿ. ಈ ಕುರಿತು ಅವರನ್ನೇ ಕರ್ಕೊಂಡು ಹೋಗಿ ಪೊಲೀಸರು ಅಲ್ಲಿ ಮಹಜರು ಕಾರ್ಯವನ್ನ ಆರಂಭ ಮಾಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸಬಹುದು.